ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಅದೆಲ್ಲ ನೋಡೋಣ. ಅದಕ್ಕೂ ಮುಂಚೆ ನ್ಯೂಸ್ಗೂ ನಾಲೆಜ್ಗೂ ಇರೋ ಡಿಫ್ರೆನ್ಸ್ ತೋರಿಸ್ತೀನಿ, ನಾನು ನೋಡ್ಕೊಳ್ಳಿ. ಅದಾದಮೇಲೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಒಂದ್ಸಲಿ ನ್ಯೂಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಇದು ನೋಡ್ಕೊಳ್ಳಿ. ಇದು ನೋಡಿ, ಇವತ್ತಿನ ನ್ಯೂಸ್ ಇದು. ಇಂಡಿಯನ್ ಮಾರ್ಕೆಟ್ಗೆ ನೆನ್ನೆಯಿಂದ ಬಾಯ್ ಪಡ್ಕೊಳ್ತಿದ್ದಾರೆ. ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗೋಯ್ತು, 12,000 ಕೋಟಿ ಲಾಸ್ ಅಂತ. ಓಕೆ, ಇದು ಇಂಟರ್ನ್ಯಾಷನಲ್ ನ್ಯೂಸ್. ಇದು ನಮ್ಮ ಲೋಕಲ್ ನ್ಯೂಸ್. ಇದ್ರ ಬಗ್ಗೆ ನಾವೇನು ಹೇಳೋದೇ ಬೇಡ. ಇಲ್ಲಿ ಅದು ಸ್ವಲ್ಪ ಕಟ್ ಮಾಡಿದ್ದೀನಿ, ಯಾಕಂದರೆ ಬೇರೆ ಚಾನಲೆಲ್ಲ ತೋರಿಸ್ಬಾರ್ದು. ಓಕೆ, ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ. ಒಂದೇ ದಿನದಲ್ಲಿ 12 ಲಕ್ಷ ಕೋಟಿ ಇಂಡಿಯನ್ ಮಾರ್ಕೆಟ್ ನೆಲ ಕಚ್ಚಿತು. ಓಕೆ, ಇದೆಲ್ಲ ಬಂದು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಏನಂತ ಗೊತ್ತಿಲ್ಲದಿರೋರು ಕೂಡ ಬಂದು ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಇದು ನ್ಯೂಸ್. ಟೆಕ್ನಿಕಲಾಗಿ ನಾನೇನು ಹೇಳಿದ್ದೀನಿ ನೋಡಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಈಗ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲ ಯಾರಿಗಾದ್ರೂ ಡೌಟ್ ಇದ್ದರೆ ನೆನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಇರ್ತದೆ, ವೀಡಿಯೋ ಇರ್ತದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅಲ್ಲಿಂದನೇ ಪ್ಲೇ ಮಾಡ್ತೀನಿ. ಇದು ನೆನ್ನೆ ನಮ್ಮದು ಅನಾಲಿಸಿಸ್ ವೀಡಿಯೋ. ಹಾಗಾಗಿ ಎಲ್ಲ ಕಂಪ್ಲೀಟ್ ಸೆಲ್ಸೆಡ್ ಇದೆ. ಬಟ್ ನಾಳೆ ನಾನು ಬೈಯೇ ಮಾಡ್ತೀನಿ. ಬೈ ಅಂದರೆ ಗೊತ್ತಲ್ಲ, ಸಿ ಇ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಇದು ನನ್ನ ನೀವು ಮಾತ್ರ, ಇದನ್ನು ಯಾರು ಫಾಲೋ ಮಾಡಬೇಡಿ. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಎಜುಕೇಷನಲ್ ಪರ್ಪಸ್ ಹೇಳ್ತೀನಿ, ನೋಡಿ ನಾಳೆ ಏನಾಗುತ್ತೆ ಅಂತ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಸೆಟ್ಲ್ ಆಗಬೇಕು. ಮಾರ್ಕೆಟ್ ಸೆಟಲ್ ಆಗೋವರೆಗೂ ವೆಯ್ಟ್ ಮಾಡಿ ನಾನು ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ, ನೋ ಸೆಲ್ಲಿಂಗ್. ನನ್ನ ಅನಾಲಿಸಿಸ್ ಪ್ರಕಾರ ನಾಳೆ ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಬಾರ್ದು ಮಾರ್ಕೆಟ್. ಕೇಳಿಸ್ಕೊಂಡ್ರಲ್ವಾ? ಮಾರ್ಕೆಟ್ 3 ದಿವಸದಿಂದ ಫಾಲ್ ಆಗ್ತಿದೆ, ನಮಗೆ ಗೊತ್ತಿದೆ. ಎಲ್ಲ ಟೆಕ್ನಿಕಲಾಗಿ ಸೆಲ್ಲಿಂಗೇ ಇದೆ. ಬಟ್ ನಾನು ನಾಳೆ ಬೈಯೇ ಮಾಡ್ತೀನಿ, ಸೆಲ್ ಮಾಡೋದೇ ಇಲ್ಲ. ಓಕೆ, ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ. ಅದು ಬೈಯಿಂಗ್ ಅಂದರೆ ಗೊತ್ತಲ್ವ, ಸಿ ಇ ಸೈಡ್ ಅಂತ ಕೂಡ ಬರೆದಿದ್ದೆ. ಪ್ಲಸ್ ನಮ್ಮ ಲೆವೆಲ್ಸ್ ನೋಡ್ಕೊಳ್ಳಿ. ಇಲ್ಲಿ 23,274 ಲೆವೆಲ್ ನೋಡ್ಕೊಳ್ಳಿ. ಓಕೆ, ಸೆಟ್ಲ್ ಆದಮೇಲೆ ಬೈಯಿಂಗೇ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ರಿಸಲ್ಟ್ ನೋಡೋಣ. ಲೆವೆಲ್ ನೆನ್ಪಿಟ್ಕೊಳ್ಳಿ, 23,274. ದಿಸ್ ಈಸ್ ದ ರಿಸಲ್ಟ್. 23,274 ಲೆವೆಲ್ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಅಲ್ಲಿಗೆ ಬಂದು ಅಲ್ಲಿಂದ ಬೈಯಿಂಗೇ ಆಗಿದೆ. ಓಕೆ, ಅದಾದಮೇಲೆ ಸಿ ಇ ಕಡೆಗೆ ಪ್ಲ್ಯಾನ್ ಮಾಡ್ತೀನಿ, ಸೆಲ್ ಮಾಡಲ್ಲ ಅಂತ ಹೇಳಿದ್ದೆ. ಇದು ರಿಸಲ್ಟ್. ಮೂರನೇದು, ಬೈಯಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗೋದೇ ಇಲ್ಲ ಅಂತ ಹೇಳಿದ್ದೆ. ಇದು ರಿಸಲ್ಟ್. ಸೆಲ್ಲಿಂಗ್ ಆಗಿದೆಯಾ ಇಲ್ಲ ನೋಡಿ. ಈಗ ಇಂಡಿಯನ್ ಮಾರ್ಕೆಟ್ 12,000 ಕೋಟಿ ಲಾಸು, ನೆಲ ಕಚ್ಚಿಬಿಡ್ತು, ಎಲ್ಲ ನ್ಯೂಸ್ ಏನು ಬೇಕಾದರೂ ಮಾತಾಡ್ಬೋದು. ನ್ಯೂಸ್ಗೂ ನಾಲೆಜ್ಗೂ ಇರೋ ಡಿಫ್ರೆನ್ಸ್ ಇದೆ. ಓಕೆ, ಇದು ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು ಸರ್? ಇದಕ್ಕೂ ಮುಂಚೆ ನಾವು ಏನೇನು ಟ್ರೇಡ್ ಮಾಡಿದ್ವಿ ನೋಡಬೇಕಲ್ವಾ? ಅದನ್ನು ಒಂದ್ಸಲಿ ನೋಡ್ಕೊಂಬಿಡಿ. ಇವತ್ತು ಬೆಳಿಗ್ಗೆ 2 ಟ್ರೇಡ್, ಒಂದು ಸಿ ಇ ಸೈಡ್, ಒಂದು ಪಿ ಇ ಸೈಡ್, 2 ಟಾರ್ಗೆಟ್ಸ್ ಬಂದಿದ್ದಾವೆ. ಓಕೆ, ಅದಾದಮೇಲೆ ನಮ್ಮ ಲೆವೆಲ್ಸ್ ಹೆಂಗಿದ್ದಾವೆ ನೋಡ್ಕೊಳ್ಳಿ. ಇದು ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ. ಫಸ್ಟು ಪಿ ಇ ಸೈಡ್, ಅದಾದಮೇಲೆ ಫಸ್ಟ್ ಸಿ ಇ ಸೈಡ್ ಇದು ಟಾರ್ಗೆಟ್ ಬಂತು, ಅದಾದಮೇಲೆ ಪಿ ಇ ಸೈಡ್ ಟಾರ್ಗೆಟ್ ಬಂತು, ಮತ್ತು ಲೈವ್ ಟ್ರೇಡ್ ಈ ಮೂಮೆಂಟಮ್ ಟಾರ್ಗೆಟ್ ಬಂತು. ಓಕೆ, ಟೋಟಲ್ 3 ಟ್ರೇಡ್, 3 ಪ್ರಾಫಿಟ್ ಮಾಡಿದ್ವಿ. ಇದು ಇವತ್ತು. ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ. ಕರೆಕ್ಷನ್ ಬಂದಮೇಲೆ ಮತ್ತೆ ನಾಳೆ ಬೈಯೇ ಮಾಡ್ತೀವಿ. ಆರ್ ಇದರ ಹೈ ಕ್ರಾಸ್ ಆದರೆ, ಇವತ್ತಿನ ಡೇ ಹೈ ಏನಿದೆ ಇದು ಹೈ ಕ್ರಾಸ್ ಆದರೆ ಬೈಯಿಂಗ್ ಮಾಡ್ತೀವಿ, ಇಲ್ಲ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಮಾಡ್ತೀವಿ. ಗ್ಯಾಪ್ ಡೌನ್ ಓಪನ್ ಆದರೆ ನಮ್ಗೆ ಇನ್ನೂ ಒಳ್ಳೆಯದು. 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಇಲ್ಲಿ ರಿಜೆಕ್ಷನ್ ನೋಡ್ಕೊಂಡು ಬೈಯಿಂಗೇ ಪ್ಲ್ಯಾನ್ ಮಾಡ್ತೀವಿ. ಆರ್ ಫ್ಲ್ಯಾಟ್ ಓಪನ್ ಆದರೆ ಕರೆಕ್ಷನ್ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೈ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ನೆನ್ನೆ ಏನು ಹೇಳಿದ್ವಿ, ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಲೆವೆಲ್ಸ್ ನೋಡಿ ಈ ಥರ ವರ್ಕ್ ಆಗಿದ್ದಾವೆ. ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್. ಇಲ್ಲಿ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ವೆಯ್ಟ್ ಮಾಡಬೇಕು. ಈ ಕ್ಯಾಂಡಲ್ ಈ ಲೆವೆಲ್ ಬ್ರೇಕ್ ಮಾಡಿ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಹೋಗೋಕೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ. 50% ಅಷ್ಟೇ ಸೆಲ್ಲಿಂಗ್, ಯಾಕಂದರೆ ಇಲ್ಲೊಂದು ಸಪೋರ್ಟ್ ಇದೆ ನೋಡ್ಕೊಳ್ಳಿ. ಇದು ಫ್ಲ್ಯಾಟ್ ಓಪನ್ ಆದರೆ ಮಾತ್ರ, ಗ್ಯಾಪ್ ಡೌನ್ ಓಪನ್ ಆದರೆ ಈ ಸೆಲ್ಲಿಂಗ್ ವರ್ಕ್ ಆಗೋಲ್ಲ, ನೋಡ್ಕೊಳ್ಳಿ. ಆರ್ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಆ್ಯಂಡ್ ಇವತ್ತಿನ ತಮ್ಲೈನ್ ಕೂಡ ಇಲ್ಲಿಂದನೇ ಕಟ್ ಮಾಡ್ಕೊಳ್ತೀನಿ. ನೆನ್ನೆ ವಿಡಿಯೋದಲ್ಲಿ ಇಲ್ಲಿಂದನೇ ಕಟ್ ಮಾಡ್ಕೊಳ್ತೀನಿ, ನೋಡ್ಕೊಳ್ಳಿ. ಇದನ್ನೇ ತಮ್ಲೈನ್ ಹಾಕೋಣ.
ಈ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇರ್ತದೆ ನೋಡ್ಕೊಳ್ಳಿ, ನಿನ್ನೆ ಏನು ಹೇಳಿದ್ವು ಅಂತ. ಇವತ್ತು ಅದ್ರ ಪ್ರಕಾರ ಮಾರ್ಕೆಟ್ ವರ್ಕ್ ಆಗಿದೆ. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.